ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಲಾಸ್ 5. ಪ್ರೀವಿಯಸ್ ಕ್ಲಾಸಲ್ಲಿ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ, ಈಗ ಈ ಕ್ಲಾಸಲ್ಲಿ ನಾವು ಸೊಲ್ಯೂಷನ್ ಆಫ್ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಬೈ ವೇರಿಯಬಲ್ ಸಪರಬಲ್ ಫಾರ್ಮ್ ಮಾಡ್ಕೊತೀವಿ. ನೋಡಿ, ವೇರಿಯಬಲ್ separable form. If the differential equation is of the form m dx plus n dy, where m is the function of x and n is the function of y, then differential equation is in variable separable form. ನೋಡಿ, ಯಾವ ಫಾರ್ಮೆಟಲ್ಲಿ ಇರಬೇಕು ಅಂದರೆ m dx plus n dy ಅಂತ ಬರಿತಾ ಇದ್ವಿ. ವೇರ್ m is the function of x and n is the function of y. ಅಂದರೆ dx ಇತ್ತು ಅಂದರೆ ಫಂಕ್ಷನ್ ಆಫ್ x ಇರಬೇಕು, dy ಇತ್ತು ಅಂದರೆ ಫಂಕ್ಷನ್ ಆಫ್ y ಇರಬೇಕು. ಹೌದಾ? ಅಂದರೆ ಫಾರ್ ಎಕ್ಸಾಂಪಲ್ x ಸ್ಕ್ವೇರ್ dx ಪ್ಲಸ್ ಸೈನ್ y dy ಈಕ್ವಲ್ ಟು 0. ಹೌದಾ? ನೋಡಿ, ಈಕ್ವಲ್ ಟು 0 ಇರಬೇಕಲ್ಲಿ. ನೋಡಿ, ಈ ಫಾರ್ಮ್ಯಾಟಲ್ಲಿ ಇರಬೇಕು. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಇದಕ್ಕೆ ವೇರಿಯಬಲ್ ಸಪರಬಲ್ ಫಾರ್ಮ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಎಕ್ಸಾಕ್ಟ್ ಇದೇ ಥರ ಇರಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಚೇಂಜ್ ಆಗ್ಬೋದು. ಅಂದರೆ ಈ ಥರ 1 plus x square into 1 plus y square dx plus tan y dy equal to 0. ಈ ಥರ ಇತ್ತು ಅಂದರೆ ಇಲ್ಲೂ ಆ್ಯಕ್ಚುಲಿ ವೇರಿಯಬಲ್ ಸಪ್ರೇಟ್ ಆಗಿದೆ. ಇಲ್ಲಿ ನೋಡಿ, ಡಿ ಎಕ್ಸ್ ಇದೆ ಅಲ್ಲ, ಅಂದರೆ ಇಲ್ಲಿ ಬರೀ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ ಇರಬೇಕಿತ್ತು. ಯಾವುದು ಎಕ್ಸ್ಟ್ರಾ ಇದೆ ಇದಲ್ಲ. ನೋಡಿ, ಇದು ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಡಿವೈಡ್ ಮಾಡ್ಕೊಂಬಿಡೋದು. ಡಿವೈಡಿಂಗ್ ಬೈ 1 plus y ಸ್ಕ್ವೇರ್. ಅವಾಗ ಇದೇನಾಗುತ್ತೆ, 1 plus y ಸ್ಕ್ವೇರ್ 1 plus y ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 plus x ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡ್ ಬೈ 1 plus y ಸ್ಕ್ವೇರ್ ಇಂಟು ಡಿ ವೈ ಈಕ್ವಲ್ ಟು 0 ಅಂತ ಬೈತೀವಿ. ಹೌದಾ? ಇದು ನೋಡಿ, ಡಿ ಎಕ್ಸ್ ಇನ್ ಕೋಎಫಿಷಿಯಂಟ್ ಬರೀ ಎಕ್ಸ್ ಇದೆ, ಡಿ ವೈ ಕೋಎಫಿಷಿಯಂಟ್ ಬರೀ ಟರ್ಮ್ಸ್ ಆಫ್ ವೈ ಇದೆ. ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಇದಕ್ಕೆ ಏನಂತ ಹೇಳ್ತೀವಿ ನಾವು, ವೇರಿಯಬಲ್ ಸಪರಬಲ್ ಫಾರ್ಮ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಗೊತ್ತಿರಬೇಕು. ಅಂದರೆ ಇಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಮತ್ತು ಫಂಕ್ಷನ್ ಆಫ್ ವೈ ಎರಡು ಸಪರೇಟ್ ಇದ್ದು ಇಲ್ಲಿ ಡಿ ಎಕ್ಸ್ ಅಥವಾ ಡಿ ವೈ ಇತ್ತು ಅಂದರೆ ಇದನ್ನು ರಿಮೂವ್ ಮಾಡ್ಬೋದು. ಯಾವ ಥರ? ಡಿವೈಡಿಂಗ್ ಬೈ ಮಾಡ್ಕೊಂಬಿಟ್ವಿ ಅಂದರೆ ರಿಮೂವ್ ಆಗಿಬಿಡುತ್ತೆ. ಹೌದಾ? ಹಾಗೆ ಈ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇಫ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0 ಈಸ್ ಇನ್ ವೇರಿಯಬಲ್ ಸಪರಬಲ್ ಫಾರ್ಮ್ ಆಯಿತು ಅಂದರೆ ದೆನ್ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಇಂಟಿಗ್ರೇಷನ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎನ್ ಡಿ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋದು. ಹೌದಾ? ಯಾಕಂದರೆ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ ಇರುತ್ತೆ, ಡಿ ಎಕ್ಸ್ ಇದೆ, ಇಂಟಿಗ್ರೇಟ್ ಮಾಡ್ಬೋದು, ಇದನ್ನು ಇಂಟಿಗ್ರೇಟ್ ಮಾಡ್ಬೋದು. ಈಸ್ ಈಕ್ವಲ್ ಟು ಸಿ ಅಂದರೆ ಏನು ಅಂದರೆ ಆರ್ಬಿಟರಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಫಸ್ಟ್ ಆರ್ಡರ್ ಅಷ್ಟೇ. ಇಲ್ಲಿ ಫಸ್ಟ್ ಆರ್ಡರ್ ಅಂತ ಹೇಳಿದ್ರೆ ಒಂದೇ ಒಂದು ಆರ್ಬಿಟರಿ ಕಾನ್ಸ್ಟೆಂಟ್ ಬರುತ್ತೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನಿಮಗೆ. ಆಯ್ತಲ್ಲ? ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಂಡ್ರಿ. ಪ್ರಾಬ್ಲಮ್ಸ್ ಫಸ್ಟ್ ಒನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಅದರಲ್ಲಿ ಫಸ್ಟ್ ಒನ್, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬೈ 2 ಮೈನಸ್ ವೈ. dy by dx is equal to x plus 1 by 2 minus y. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಇದನ್ನ ಹೇಗೆ ಬರೀಬೋದು? 2 minus y into dy is equal to x plus 1 into dx. ಬರೀಬೋದಲ್ಲ? ನೋಡಿ, ಡಿ ಎಕ್ಸ್ ಇನ್ ಕೋಎಫಿಷಿಯಂಟ್ ಫಂಕ್ಷನ್ ಆಫ್ ಎಕ್ಸ್ ಇದೆ, ಡಿ ವೈ ಕೋಎಫಿಷಿಯಂಟ್ ಫಂಕ್ಷನ್ ಆಫ್ ವೈ ಇದೆ. ಹೌದಾ? ಹಾಗಾದರೆ ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿದೆ. ಬೇಕಾದ್ರೆ ಈ ಥರನೂ ಬರಿಬೋದಿತ್ತು.
ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಈ ಕಡೆ ತೊಗೊಂಡ್ವಿ ಅಂದರೆ ಮೈನಸ್ ಆಫ್ 2 ಮೈನಸ್ ವೈ ಇಂಟು ಡಿ ವೈ ಈಕ್ವಲ್ ಟು ಝೀರೋ. ಹೌದಾ? therefore general solution of differential equation is integration of x plus 1 dx minus integration of 2 minus y dy equal to constant. ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೊಂತೀವಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1 ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್. ನೋಡಿ ಮೈನಸ್ 2 ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಆಫ್ 1 ಅಂದರೆ ವೈ ಬರಿಬೋದು. ಇಲ್ಲಿ ನೋಡಿ ಕೇರ್ಫುಲ್ಲಾಗಿ ಬರಿಬೇಕು. ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ವೈ ಅಂದರೆ ವೈ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ. ಹೌದಾ? ನೋಡಿ ಇಂಟಿಗ್ರೇಷನ್ನು ಪರ್ಫೆಕ್ಟಾಗಿ ಗೊತ್ತಿರಬೇಕು ಇಲ್ಲಿ. ಹೌದಾ? ನೋಡಿ ಸ್ಪ್ಲಿಟ್ ಮಾಡ್ಬೋದು ಬೇಕಾದ್ರೆ ಇಂಟಿಗ್ರೇಷನ್ ಆಫ್ ಮೈನಸ್ 2 ಡಿ ವೈ ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ವೈ ಡಿ ವೈ. ಇಂಟಿಗ್ರೇಷನ್ ಆಫ್ ವೈ ಅಂದರೆ ವೈ ಸ್ಕ್ವೇರ್ ಬೈ 2, ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2, ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಬರ್ದಿದ್ದೀವಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಾಗ ಎಕ್ಸು, ವಿತ್ ರೆಸ್ಪೆಕ್ಟ್ ಟು ವೈ ಇದ್ದಾಗ ವೈ ಬರೀವಿ. ಹೌದಾ? ಇದೇನಾಗಿರುತ್ತೆ ಅಂದರೆ ಇದು ಜನರಲ್ ಸೊಲ್ಯೂಷನ್ ಆಗಿರುತ್ತೆ ಅಷ್ಟೇ. ಹೌದಾ? ಸೆಕೆಂಡ್ ಒಂದು dy by dx is equal to 1 plus y square by 1 plus x square. ನೋಡಿ ಇಂಟಿಗ್ರೇಷನ್ ಪರ್ಫೆಕ್ಟಾಗಿ ಗೊತ್ತಿರಬೇಕಷ್ಟೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಇಸ್ ಈಕ್ವಲ್ ಟು 1 ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ಎಕ್ಸ್. ಅಥವಾ ಇದು ಈ ಕಡೆ ತೊಗೊತೀವಿ 1 ಪ್ಲಸ್ ವೈ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಈಕ್ವಲ್ ಟು 0. ಹೌದಾ? ನೋಡಿ ಏನು ವೇರಿಯಬಲ್ ಸಪ್ರಬಲ್ ಫಾರ್ಮಲ್ಲಿ ಇಲ್ಲ ಇಲ್ಲಿ. ಯಾಕಂದರೆ ಡಿ ಎಕ್ಸ್ ಇತ್ತು ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಇರಬೇಕಿತ್ತು, ಡಿ ವೈ ಇದೆ ಅಂದರೆ ಫಂಕ್ಷನ್ ಆಫ್ ವೈ ಇರಬೇಕಿತ್ತು. ಹೌದಾ? ಆ ಫಾರ್ಮ್ಯಾಟಲ್ಲಿ ಇಲ್ಲ ಇದು. ಅದಕ್ಕೆ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ ಡಿವೈಡಿಂಗ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡ್ತೀವಿ. ಅದ್ರ 1 ಪ್ಲಸ್ ವೈ ಸ್ಕ್ವೇರ್ 1 ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ dx by 1 plus x square minus 1 plus x square 1 plus x square cancel ಆಗಿ dy by 1 plus y square is equal to 0. ಹೌದಾ? therefore general solution of differential equation is integration of dx by 1 plus x square minus integration of dy by 1 plus y square is equal to constant. ಹೌದಾ? ನೋಡಿ ಇದು ಯಾವ ಫಾರ್ಮ್ಯಾಟಲ್ಲಿದೆ ಇಂಟಿಗ್ರೇಷನಲ್ಲಿ. ನೋಡಿ ಇಂಟಿಗ್ರೇಷನ್ ಕರೆಕ್ಟಾಗಿ ಗೊತ್ತಿರ್ಬೇಕು ನಿಮಗೆ. ಅಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಫಾರ್ಮ್ಯಾಟಲ್ಲಿದೆ. ಹೌದಾ? ಡಿ ಎಕ್ಸ್ ಬೈ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಫಾರ್ಮ್ಯಾಟಲ್ಲಿದೆ. ಆ ಥರ ಇತ್ತು ನಾವು 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬರಿತಿದ್ವಿ. ಹಾಗಾದ್ರೆ ಇದ್ರದ್ದು ಇಂಟಿಗ್ರೇಷನ್ ಏನು ಬರಿಬೋದು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲ, ಮೈನಸ್ ಇಲ್ಲಿ ವೈ ಇದೆ, ಅದಕ್ಕೆ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಸಿ. ಹೌದಾ? ನೋಡಿ ಇಷ್ಟೇ ಬರಿಬೋದು. ಆದರೆ ನೋಡಿ ಒಂದೊಂದ್ಸಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಇನ್ನೂ ಸಿಂಪ್ಲಿಫೈ ಮಾಡ್ಕೊಂಡು ಹೇಳಿರ್ತಾರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯೂಸ್ ಮಾಡಿದೆ ಅಂದರೆ ಇದನ್ನು ಹೇಗೆ ಬರಿಬೋದು? tan inverse of x minus y divided by 1 plus xy is equal to c. ಹೌದಾ? tan ಈ ಕಡೆ ತೊಗೊಂಡ್ವಿ ಅಂದರೆ x minus y divided by 1 plus xy is equal to tan c. tan c ಅಂದ್ರೆ ಒಂದು ಕಾನ್ಸ್ಟೆಂಟ್ ತಾನೆ. ಆ ಕಾನ್ಸ್ಟೆಂಟ್ ನಾನು ಏನಾದ್ರು k ಅಂತ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ x minus y is equal to k into 1 plus xy ಬರುತ್ತೆ. ಹೌದಾ? ನೋಡಿ ಇಲ್ಲಿ ತನಕ ಸಿಂಪ್ಲಿಫೈ ಮಾಡ್ಕೋಬೋದು. ನೋಡಿ ಅಥವಾ ಎಕ್ಸಾಮಲ್ಲಿ ಏನಾದ್ರು ಕೇಳಿದ್ರೆ ಇಷ್ಟು ಬರೋದು ಸಾಕು. ಹೌದಾ? ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಥರ ಕೊಟ್ಟಿರ್ತಾರೆ ಆನ್ಸರ್ನ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೋಡಿ ಟ್ಯಾನ್ ಇನ್ವರ್ಸ್ ಈ ಕಡೆ ತೊಗೊಂಡ್ರೆ ಟ್ಯಾನ್ ಸಿ ಆಯಿತು. ಟ್ಯಾನ್ ಸಿನ ಏನಂತ ಬರ್ಕೊಂಡಿದ್ದೀನಿ? ಕೆ ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಹೌದಾ? ಯಾಕಂದರೆ ಟ್ಯಾನ್ ಸಿ ಅಂದರೆ ಒಂದು ಕಾನ್ಸ್ಟೆಂಟ್ ತಾನೆ ಇದು, ಈ ಕಾನ್ಸ್ಟೆಂಟ್ನ ಕೆ ಅಂತ ಬರ್ಕೊಂಡಿದ್ದೀನಿ. ಹೌದಾ? ಈ ಥರ ಲಾಗು ಅಥವಾ ಟ್ಯಾನ್ ಇನ್ವರ್ಸ್ ಈ ಥರ ಬಂತು ಅಂದರೆ ಸಿಂಪ್ಲಿಫೈ ಮಾಡ್ಕೋಬೋದು ನಾವು. ನೆಕ್ಸ್ಟ್ ಥರ್ಡ್ ಒಂದು ನೋಡಿ, ಪ್ರಾಬ್ಲಮ್ ನಂಬರ್ 3. dy by dx is equal to e power x plus y.
dy by dx is equal to e power x plus y. ನೋಡಿ ಹೇಗೆ ಮಾಡ್ಕೊಳ್ತೀವಿ ಅಂತೇಳಿ, ವೇರಿಯಬಲ್ ಸಪ್ರವಲ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು ತಾನೆ. ಫಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. dy is equal to e power x plus y into dx. ನೋಡಿ ಇದು ಯಾವ ಫಾರ್ಮ್ಯಾಟಲ್ಲಿದೆ ಅಂದರೆ ಇದು ಎ ಪಾರ್ ಎಮ್ ಪ್ಲಸ್ ಎನ್ ಥರ ಇದೆ. ಅದನ್ನ ಹೇಗೆ ಬರಿಬೋದು, ಎ ಪಾರ್ ಎಮ್ ಇಂಟು ಎ ಪಾರ್ ಎಮ್ ಬರಿಬೋದಲ್ಲ. ಹಾಗಾದ್ರೆ ಇದನ್ನು dy is equal to e power x into e power y dx ಬರಿಬೋದಲ್ಲ. ನೋಡಿ ಈಸಿ ಆಗಬೇಕು ಅಂತೇಳಿ ಈ ಇ ಪಾರ್ ವೈನ ಈ ಕಡೆ ತಗೋಬೋತಾನೆ. ಯಾಕಂದರೆ ಡಿ ಎಕ್ಸ್ ಇತ್ತು ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ ಇರಬೇಕು. ಇಲ್ಲೊಂದು ಇ ಪಾರ್ ವೈ ಇದೆ, ಅದನ್ನು ಡಿನಾಮಿನೇಟಿಗೆ ತೊಗೊತೀವಿ ನೋಡಿ. ಹಾಗಾದರೆ dy by e power y is equal to e power x dx. ಹೌದಾ? ನೋಡಿ ಇ ಪಾರ್ ವೈ ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ ಏನಾಗುತ್ತೆ, e power minus y dy is equal to e power x dx. ಅಥವಾ ಇದನ್ನ e power x dx minus e power minus y dy equal to 0. ಇದನ್ನ ಈ ಕಡೆ ತೊಗೊಂಡಿದ್ದೀನಿ ಅಷ್ಟೇ. ಈ ವೇರಿಯಬಲ್ ಸಪರಬಲ್ ಫಾರ್ಮಿಗೆ ಬಂತಲ್ಲ. ಡಿ ಎಕ್ಸ್ ಕೋಎಫಿಷಿಯಂಟ್ ಈಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್, dy ಕೋಎಫಿಷಿಯಂಟ್ ಇನ್ ಟರ್ಮ್ಸ್ ಆಫ್ y ಇದೆ. ಹೌದಾ? therefore ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ integration of e power x dx minus integration of e power minus y dy equal to constant. ಹೌದಾ? ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಈಸ್ ಇ ಪವರ್ ಎಕ್ಸ್ ಅಲ್ಲ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ವೈ. ಕೇರ್ಫುಲ್ ಆಗಿ ಬರೀಬೇಕಲ್ಲಿ. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅದು. ಹೌದಾ? ನೋಡಿ y ಕೋಎಫಿಷಿಯಂಟ್ ಈಸ್ ಮೈನಸ್ ದ y ಕೋಎಫಿಷಿಯಂಟ್ ಮೈನಸ್ ಅಂದ್ರೆ 1 by minus 1 into e power minus 1. ಹೌದಾ? is equal to c. ಅಥವಾ ಆನ್ಸರ್ e power x plus e power minus y is equal to c ಬರುತ್ತೆ. ಆಯ್ತಲ್ಲ? ನೋಡಿ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ, ಕೇರ್ಫುಲ್ ಆಗಿ ಮಾಡ್ಕೋಬೇಕದು. ನೆಕ್ಸ್ಟು ಫೋರ್ತ್ ಒನ್, dy by dx is equal to 1 minus cos x by 1 plus cos x. 1 minus cos x by 1 plus cos x. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇನ್ನು dy is equal to 1 minus cos x by 1 plus cos x into dx ಬರೀಬೋದ? ನೋಡಿ ಮತ್ತೆ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ಇಲ್ಲಿ ನೋಡಿ ಆಲ್ರೆಡಿ ವೇರಿಯಬಲ್ ಸಪ್ರಬಲ್ ಫಾರ್ಮಲ್ಲಿ ಬಂದ್ಬಿಟ್ಟಿದೆ. ಅದು ಒಂದೈದು 1 minus cos x by 1 plus cos x dx minus dy equal to c. ಹೌದಾ? ವೇರಿಯಬಲ್ ಸಪ್ರಬಲ್ ಫಾರ್ಮಲ್ಲಿದೆ. ಅದು ನೋಡಿ ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಯೂಸ್ ಮಾಡಬೇಕು. ಏನು ಗೊತ್ತಿರೋದು ನಮಗೆ ಫಾರ್ಮುಲಾ ನೋಡಿ ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಿದು. 1 ಮೈನಸ್ ಕಾಸ್ ಎಕ್ಸ್ ಇತ್ತು ಅಂದರೆ ಇದನ್ನ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬರಿತಿದ್ವಿ. 1 ಪ್ಲಸ್ ಕಾಸ್ ಎಕ್ಸ್ ಇತ್ತು ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರಿತೀವಿ. ಹೌದಾ? ನೋಡಿ ಪ್ಲಸ್ ಇದ್ದಾಗ ಇನ್ ಟರ್ಮ್ಸ್ ಆಫ್ ಕಾಸು, ಮೈನಸ್ ಇದ್ದಾಗ ಇನ್ ಟರ್ಮ್ಸ್ ಆಫ್ ಸೈನ್ ಬರಿತಿದ್ವಿ. ಹೌದಾ? ಟ್ರಿಗ್ನೋಮೆಟ್ರಿ ಫಸ್ಟ್ ಪಿ ಯು ಸಿ ಐಡಿಯಾ ಗೊತ್ತಿರಬೇಕು. ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು, 2 into sin square x by 2 divided by 2 into cos square x by 2 dx minus dy equal to 0 ಬರೀಬೋದಲ್ಲ. 2 ಕ್ಯಾನ್ಸಲ್ ಆಯಿತು. sin square by cos square ಅಂದರೆ tan square x by 2 dx minus dy equal to 0. ಹೌದಾ? therefore general solution of differential equation is integration of tan square x by 2 dx minus integration of dy is equal to arbitrary constant. ಹೌದಾ? ಡೈರೆಕ್ಟಾಗಿ ಟ್ಯಾನ್ ಸ್ಕ್ವೇರ್ ಇಂಟಿಗ್ರೇಷನ್ ನಮಗೆ ಗೊತ್ತಿಲ್ಲ. ಅಲ್ಲಿ
ನಾವು ಯಾವ ಥರ ಮಾಡ್ತಾ ಇದ್ವಿ ಅಂತಲೂ ಗೊತ್ತಿರಬೇಕು. ಇಂಟಿಗ್ರೇಷನ್ ಒಳಗೆ ಸೀಕ್ಯಾಂಡ್ ಸ್ಕ್ವೇರ್ ಇತ್ತು ಅಂದರೆ ಡೈರೆಕ್ಟಾಗಿ ಗೊತ್ತಿದೆ, ಕೋಸಿಕ್ಯಾಂಡ್ ಸ್ಕ್ವೇರ್ ಇತ್ತು ಅಂದರೆ ಡೈರೆಕ್ಟ್ ಗೊತ್ತಿದೆ, ಹೌದಾ? ಸೈನ್ ಸ್ಕ್ವೇರು, ಕಾಸ್ ಸ್ಕ್ವೇರು, ಟ್ಯಾನ್ ಸ್ಕ್ವೇರು ಮತ್ತು ಕಾಟ್ ಸ್ಕ್ವೇರ್ ಹೇಗೆ ಮಾಡ್ತಾ ಇದ್ವಿ ಅಂತಲೇ. ಟ್ಯಾನ್ ಸ್ಕ್ವೇರ್ ಇತ್ತು ಅಂದರೆ ಅದನ್ನ ಸೀಕ್ಯಾಂಡ್ ಸ್ಕ್ವೇರಿಗೆ ಚೇಂಜ್ ಮಾಡ್ತಿದ್ವಿ. ಅಂದರೆ ಇಂಟಿಗ್ರೇಷನ್ ಆಫ್ secant square x by 2 minus 1 dx minus integration of dy is equal to constant. अथवा integration of secant square x by 2 क्या फला बरीबेकु generalized standard form x coefficient is half ಇದೆ, half ನ reciprocal ಮಾಡಿದೆ ಅಂದರೆ 2 ಬರುತ್ತೆ. integration of secant square ಅಂದರೆ tan ಬರುತ್ತೆ ತಾನೆ, 2 tan x by 2 minus integration of 1 ಅಂದರೆ x ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ವೈ ಅಂದರೆ ವೈ ಇಸ್ ಈಕ್ವಲ್ ಟು ಸಿ. ಇಷ್ಟು ಬರ್ತಷ್ಟೆ, ಹೌದಾ? ಇದು ಜನರಲ್ ಸೊಲ್ಯೂಷನ್. ನೋಡಿ, ಎಕ್ಸ್ ಬೈ 2 ಇದೆ, ಹಾಫ್ ರೆಸಿಪ್ರೋಕಲ್ ಇಸ್ 2, ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಇಸ್ ಟ್ಯಾನ್, ಅದಕ್ಕೆ 2 ಟ್ಯಾನ್ ಎಕ್ಸ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ಇಂಟಿಗ್ರೇಷನ್ ಆಫ್ ಡಿ ವೈ ಅಂತ ಹೇಳಿದ್ರೆ ವೈ ಇಸ್ ಈಕ್ವಲ್ ಟು ಸಿ ಬರ್ತಾ ಇದೆ, ಹೌದಾ? ಆಯ್ತಲ್ಲ? ನೆಕ್ಸ್ಟು problem number 5. dy by dx is equal to root of 4 minus x square. Easy ಇದೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು, ನೋಡ್ಕೊಳ್ಳಿ. ದಟ್ ಇಂಪ್ಲೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ dy is equal to root of 4 minus x square dx ಅಥವಾ root of 4 minus x square dx minus dy equal to 0. ಈ ವೇರಿಯಬಲ್ ಸಪರಬಲ್ ಫಾರ್ಮಲ್ ಇದೆ ಅಲ್ಲ, therefore general solution of differential equation is integration of root of 4 minus x square dx minus integration of dy is equal to c. ನೋಡಿ, ಇದು ಯಾವ ಫಾರ್ಮ್ಯಾಟಲ್ಲಿದೆ? 4 ಸ್ಕ್ವೇರ್ನ ಬೇಕಾದ್ರೆ ನಾವು 2 ಸ್ಕ್ವೇರ್ ಅಂತ, ಸಾರಿ 4ನ 2 ಸ್ಕ್ವೇರ್ ಬರೀಬೋದು, ಹೌದಾ? ಅಂದರೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಏನು ಬರ್ಕೊತೀವಿ? ಎಕ್ಸ್ ಬೈ 2 ಇಂಟು ರೂಟ್ ಆಫ್, ಇಲ್ಲೇನಿರುತ್ತೆ ಅದು 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಅಂದರೆ 4 ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2, ಹೌದಾ? ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ವೈ ಅಂದರೆ ವೈ ಇಸ್ ಈಕ್ವಲ್ ಟು ಸಿ ಬರುತ್ತೆ. ಅಥವಾ ಎಕ್ಸ್ ಬೈ 2 ಇಂಟು ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಬೈ 2 ಅಂದರೆ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಮೈನಸ್ ವೈ ಇಸ್ ಈಕ್ವಲ್ ಟು ಸಿ. ಇಷ್ಟು ಬರುತ್ತೆ, ಹೌದಾ? ಬರುತ್ತಲ್ಲ? ನೋಡಿ, ವೇರಿಯಬಲ್ ಸಪರಬಲ್ ಫಾರ್ಮ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಇಂಟಿಗ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಐಡಿಯಾ ಗೊತ್ತಾಗಬೇಕು. ನೆಕ್ಸ್ಟ್ ಒನ್, dy by dx plus y is equal to 1. ನೋಡ್ಕೊಳ್ಳಿ, ವೈನ ಈ ಕಡೆ ತೊಗೊಂಡ್ಬಿಡ್ತೀನಿ. ಹಾಗಾದ್ರೆ ಇದು dy by dx is equal to 1 minus y, ಹೌದಾ? ಡೈರೆಕ್ಟಾಗಿ ಡಿ ಎಕ್ಸ್ ಈ ಕಡೆ 1 ಮೈನಸ್ ವೈನ ಡಿನಾಮಿನೇಟರ್ ತೊಗೋಬೋದು, ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ dy is equal to 1 minus y dx. ಈಗ 1 minus y ಈ ಕಡೆ ತೊಗೊತೀನಿ. dy by 1 minus y is equal to dx ಅಥವಾ dx minus of dy by 1 minus y is equal to 0 ಬರೀಬೋದಲ್ಲ. ಇದು ಈ ಕಡೆ ತೊಗೊಂಡಿದ್ವಿ ಅಷ್ಟೇ. ಈ ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿ ಬಂತು. therefore general solution of differential equation is integration of dx minus integration of dy by 1 minus y is equal to constant. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಆಯಿತು ಮೈನಸ್. ಏನು ಯಾವ ಫಲ ಬರೀಬೇಕು? ಯಾವ ಫಾರ್ಮ್ಯಾಟಲ್ಲಿದೆ ಅದು? 1 by y ಥರ ಇದೆ. 1 by y ಇಂಟಿಗ್ರೇಷನ್ ಲಾಗ್ y ಬರಿತಿದ್ವಿ, ಆದರೆ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. y ಕೊಯಿಫಿಷಿಯಂಟ್ -1, ಅದಕ್ಕೆ ಇಲ್ಲಿ
1 by minus 1 into log of modulus of 1 minus y is equal to c. ಬರೀಬೋದಲ್ಲ, ಅದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟಿಲ್ಲ ಆನ್ಸರು. ಎಕ್ಸ್ ಪ್ಲಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ 1 ಮೈನಸ್ ವೈ ಇಸ್ ಈಕ್ವಲ್ ಟು ಸಿ ಬರುತ್ತೆ. ಹೌದಾ, ಆಯ್ತಲ್ಲ. Next problem. Problem number 7. dy by dx is equal to 1 plus x square into 1 plus y square. Careful ಮಾಡ್ಕೋಬೇಕು. 1 plus x square into 1 plus y square. ಡೈರೆಕ್ಟ್ ವೇರಿಯೇಬಲ್ ಸೆಪರೇಬಲ್ ಫಾರ್ಮಿಗೆ ಚೇಂಜ್ ಮಾಡ್ಬೋದು. ಇದನ್ನು ಈ ಕಡೆ ತೊಗೋಬೇಕು, ಡಿ ಎಕ್ಸ್ನ ಈ ಕಡೆ ತೊಗೋಬೇಕು. ಹೌದಾ, ಹಾಗೆ ಡಿ ವೈ ಜೊತೆ ವೈ ಬರುತ್ತೆ, ಡಿ ಎಕ್ಸ್ ಜೊತೆಗೆ ಎಕ್ಸ್ ಬಂದ್ಬಿಡುತ್ತಾನೆ. ಹಾಗಾದ್ರೆ ಈಗ ಬರಿಬೋದ ಇನ್ನು ಡಿ ವೈ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ದಟ್ ಇಂಪ್ಲೈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ಡಿ ವೈ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಹೌದಾ, ಇದು ನೋಡಿ ವೇರಿಯೇಬಲ್ ಸೆಪರೇಬಲ್ ಫಾರ್ಮಲ್ ಇದೆ. therefore general solution of differential equation is integration of 1 plus x square dx minus integration of dy by 1 plus y square is equal to constant. but integration of 1 plus x square ಅಂದ್ರೆ integration of 1 ಅಂದ್ರೆ x, integration of x square ಅಂದ್ರೆ x cube by 3 minus ಇದು ಯಾವ ಫಾರ್ಮ್ಯಾಟ್ ಅದ 1 by a ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಥರ ಇದೆ. ಹೌದಾ, 1 by a ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಏನು ಬರೀಬೋದು, 1 by a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎ ಬರೀಬೇಕು. ಎ ಇರೋ ಪ್ಲಸ್ ಅಲ್ಲಿ 1 ಇದೆ, ಡೈರೆಕ್ಟ್ ಆಗಿದು ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಸಿ ಬರುತ್ತೆ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ 8th one. Secant square x into tan y dx, secant square x into tan y dx plus secant square y into tan x dy, secant square y into tan x dy is equal to 0. ನೋಡಿ ಯಾವ ಥರ ಮಾಡ್ಕೋಬೇಕು. ಡಿ ಎಕ್ಸ್ ಅಂದರೆ ಕೊಯಿಫಿಷಿಯೆಂಟು ಫಂಕ್ಷನ್ ಆಫ್ ಎಕ್ಸ್ ಇರಬೇಕು. ಅದರಲ್ಲಿ ಯಾವುದು ಎಕ್ಸ್ಟ್ರಾ ಇದೆ, ಟ್ಯಾನ್ ವೈ. therefore ಡಿವೈಡಿಂಗ್ ಬೈ ಟ್ಯಾನ್ ವೈ. ನೆಕ್ಸ್ಟ್ ಅದೇ ಥರ ಇಲ್ಲೂ ಥಿಂಕ್ ಮಾಡಿ, ಡಿ ವೈ ಇದೆ ಅಂದರೆ ಫಂಕ್ಷನ್ ಆಫ್ ವೈ ಅಷ್ಟೇ ಇರಬೇಕು. ಟ್ಯಾನ್ ಎಕ್ಸ್ ಒಂದು ಎಕ್ಸ್ಟ್ರಾ ಇದೆ ತಾನೆ, ಈಗ ಟ್ಯಾನ್ ಎಕ್ಸಿಂದನೂ ಡಿವೈಡ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಟ್ಯಾನ್ ವೈ ಗೆಟ್ ಕ್ಯಾನ್ಸಲ್, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ tan x ಕ್ಯಾನ್ಸಲ್, secant ಸ್ಕ್ವೇರ್ y ಬೈ tan y dy ಇಸ್ ಈಕ್ವಲ್ ಟು 0. ಇದು ವೇರಿಯೇಬಲ್ ಸೆಪರಬಲ್ ಫಾರ್ಮಲ್ಲಿ ಬಂತು. ಹೌದಾ, ಈ ನೆಕ್ಸ್ಟ್ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಆಯಿತು. therefore ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ x ಬೈ tan x dx ಪ್ಲಸ್ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ y ಬೈ tan y dy is equal to c. ಬರೀಬೋದಲ್ಲ. ನೋಡಿ ಈಗ ನೆಕ್ಸ್ಟ್ ಇಂಟಿಗ್ರೇಷನ್ ಹೇಗೆ ಮಾಡ್ಕೋಬೇಕಂತ ಗೊತ್ತಾಗಬೇಕು. ಇದು ಯಾವ ಫಾರ್ಮ್ಯಾಟಲ್ಲಿದೆ ನೋಡಿ, ಇದು ಯಾವ ಫಾರ್ಮ್ಯಾಟಲ್ಲಿದೆ ಅಂದ್ರೆ ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು log of modulus of f of x plus c ಫಾರ್ಮ್ಯಾಟಲ್ಲಿ ಇದೆ. ಹೌದಾ, ಅಂದರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಬರೀಬೋದಲ್ಲ. ಹಾಂ, ಇಲ್ಲಿ ಏನು ಬರೀಬೋದು,
ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ tan x dx ಅಂತದ. tan x ಇಂದ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಲ್ಲಿದೆ ತಾನೆ, ಡೈರೆಕ್ಟ್ ಆನ್ಸರ್ ಲಾಗ್ ಆಫ್ ಮಾಡ್ಲಸ್ ಆಫ್ tan x ಪ್ಲಸ್ ಲಾಗ್ ಆಫ್ ಮಾಡ್ಲಸ್ ಆಫ್ tan y ಇಸ್ ಈಕ್ವಲ್ ಟು ಸಿ. ಹೌದಾ ನೋಡಿ, ಇಷ್ಟು ಬರ್ಕೊಂಡ್ರೆ ಸಾಕು. ಅಥವಾ ನೋಡಿ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಇದು ಯಾವ ಫಾರ್ಮೆಟಲ್ಲಿದೆ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಥರ ಇದೆ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್ ಅಲ್ಲ, ಅಂದರೆ tan x ಇಂಟು tan y ಇಸ್ ಈಕ್ವಲ್ ಟು ಸಿ. ಇಲ್ಲೇನು ಇಲ್ಲ ಅಂದರೆ ಬೇಸ್ ಇ ಇರ್ತದಲ್ಲ, ಅಂದರೆ ಈ ಕಡೆ ಹೋಯ್ತು ಅಂದರೆ ಮಾಡ್ಲಸ್ ಆಫ್ tan x ಇಂಟು tan y ಇಸ್ ಈಕ್ವಲ್ ಟು ಇ ಪವರ್ ಸಿ. ಅಥವಾ ಇದನ್ನ tan x ಇಂಟು tan y ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರೀಬೋದು. ಅಂದರೆ ಮಾಡ್ಲಸ್ ರಿಮೂವ್ ಮಾಡ್ಕೊಂಡ್ರೆ ಪ್ಲಸ್ ಆರ್ ಮೈನಸ್ ಬರ್ತದೆ. ಆ ಪ್ಲಸ್ ಆರ್ ಮೈನಸ್ ಇ ಪವರ್ ಸಿನ ಒಂದು ಕಾನ್ಸ್ಟೆಂಟ್ ತಾನೆ, ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೆ ಅಂತ ಬರ್ಕೊಂಡಿದ್ವಿ ಅಷ್ಟೇ. ಹೌದಾ, ಇದೊಂದು ಐಡಿಯಾ ಗೊತ್ತಿರ್ಬೇಕು ನಮಗೆ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ 9. e power x plus e power minus x into dy, e power x plus e power minus x into dy minus of e power x minus e power minus x dx equal to 0. ಡೈರೆಕ್ಟ್ ವೇರಿಯೇಬಲ್ ಸಪರಬಲ್ ಫಾರ್ಮಲ್ಲಿ ಇಲ್ಲ ಅದು. ಹೌದಾ ನೋಡಿ, ವೇರಿಯೇಬಲ್ ಸಪರಬಲ್ ಫಾರ್ಮಲ್ಲಿ ಬರಬೇಕು ಅಂದರೆ ಏನು ಮಾಡ್ಕೋಬೇಕು, ಡಿ ವೈ ಅಂದರೆ ಇದು ಇರ್ಬಾರ್ದು, ಅದಕ್ಕೆ ಅದರಿಂದ ಡಿವೈಡ್ ಮಾಡ್ತಾನೆ. ಹಾಗೆ ಏನಾಗುತ್ತೆ, ಡಿ ವೈ ಮೈನಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು 0. ಇದೀಗ ಫಾರ್ಮಲ್ ಇದೆ ಅಲ್ಲ. ಹೌದಾ, ಅಲ್ಲಿ ಜನರಲ್ ಸೊಲ್ಯೂಷನ್ ನೋಡಿ. ನಾವು ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ವೈ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸಿ. ಇಲ್ಲಿ ನೋಡಿ, ಫಸ್ಟಿಗೆ ಎಕ್ಸು ಆಮೇಲೆ ವೈ ಬರಿಬೇಕಂತ ಏನೂ ಇಲ್ಲ, ಹೇಗಾದರೂ ಬರಿಬೋದು. ಹೌದಾ, ಅದೇ ವೇರಿಯೇಬಲ್ ಸಪರಬಲ್ ಫಾರ್ಮಲ್ಲಿ ಇರಬೇಕು ಅಂದರೆ ಡಿ ಎಕ್ಸ್ ಕೋಎಫಿಷಿಯಂಟ್ ಇಸ್ ಫಂಕ್ಷನ್ ಆಫ್ ಎಕ್ಸ್ ಆಗಬೇಕು, ಡಿ ವೈ ಕೋಎಫಿಷಿಯಂಟ್ ಇಸ್ ಫಂಕ್ಷನ್ ಆಫ್ ವೈ ಆಗ್ತಿತ್ತು ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಆಯ್ತಲ್ಲ, ಇಂಟಿಗ್ರೇಷನ್ ಆಫ್ ಡಿ ವೈ ಅಂದರೆ ವೈ ಮೈನಸ್ ಇದು ಯಾವ ಫಾರ್ಮೆಟಲ್ಲಿದೆ, ಇದೇ ಫಾರ್ಮೆಟಲ್ಲಿ ಇದೆನಾ. ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಏನು ಬರ್ಬೋದು, ಇ ಪವರ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್, ಇ ಪವರ್ ಮೈನಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್, ಅದೇ ಇದೆ ತಾನೆ. ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ನ್ಯೂಮರೇಟರ್ ಇದೆ, ಡೈರೆಕ್ಟ್ ಇಂಟಿಗ್ರೇಷನ್ ಲಾಗ್ ಆಫ್ ಮಾಡ್ಲಸ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ. ಹೌದಾ, ಆಯ್ತಲ್ಲ, ಈಸಿ ಇದೆ ಅದು. ಫಾರ್ಮ್ಯಾಟ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಷ್ಟೆ. ನೆಕ್ಸ್ಟ್ ಪ್ರಾಬ್ಲಮ್ Problem number 10. dy by dx is equal to dy by dx is equal to sin inverse x. Sin inverse x. ಇದು ಕ್ಯಾಫಲ ಮಾಡ್ಕೋಬೇಕಿಲ್ಲ. ಅದೇ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಡಿ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್ ಅಥವಾ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಡಿ ವೈ ಈಕ್ವಲ್ ಟು ಸಿ. ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿದೆ. therefore general solution of differential equation is integration of sin inverse x dx minus integration of dy is equal to constant. ಹೌದಾ, ಡೈರೆಕ್ಟಾಗಿ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಗೊತ್ತಿಲ್ಲ ನನಗೆ, ಅದೇ ಆ ಥರದ್ದು ಮಾಡ್ಕೊಂಡಿದ್ದೀವಿ. ಅಲ್ಲಿ ಏನು ಯೂಸ್ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕು. ಅದನ್ನ ಹೇಗೆ ಬರೀತಿದ್ವಿ ಅಂದರೆ
ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ವೈ ಅಂದ ವೈ ಇಸ್ ಈಕ್ವಲ್ ಟು ಸಿ. ಇಷ್ಟಂತ ಬರುತ್ತೆ ಹೌದಾ. ನೋಡಿ ಹೈಲೈಟ್ ರೂಲ್ ಯೂಸ್ ಮಾಡಿದ್ವಿ ಅಂದರೆ ಫಸ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಸೆಕೆಂಡ್ ಆಲ್ಜಿಬ್ರಿಕ್ ತಗೋಬೇಕು ಹೌದಾ. ಏನು ಬೈತಾ ಇದ್ವಿ ಫಾರ್ಮುಲಾ, ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್, ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ಡಿರೈವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವೈ ಈ ಕಡೆ ತೊಗೊಂಡೆ ಅಂದ್ರೆ ವೈ ಪ್ಲಸ್ ಸಿ ಹೌದಾ. ಇದು ನೋಡಿದ್ದು ಯಾವ ಥರ ಇದೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಹೌದಾ, ಮೈನಸ್ ಇಂಟಿಗ್ರೇಷನ್ ಆಫ್ x/√1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಸಿ ಹೌದಾ. ನೋಡಿ ಇದನ್ನು ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅಂತ ಗೊತ್ತಾಗಬೇಕು. ನೋಡಿ ಅದು ಯಾವ ಫಾರ್ಮ್ಯಾಟಲ್ಲಿ ಬರುತ್ತೆ ಅಂತಲೂ ಗೊತ್ತಾಗಬೇಕಲ್ಲಿ, ಅದು ಇಂಪಾರ್ಟೆಂಟಲ್ಲಿ. ನೋಡಿ ಅದು ಯಾವ ಫಾರ್ಮ್ಯಾಟಲ್ಲಿ ಬಂದಿದೆ ಅಂದರೆ ಇದು ನೋಡಿ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸಿಗೆ ಚೇಂಜ್ ಮಾಡಬೇಕಿಲ್ಲ. ನೋಡಿ ಈ ಫಾರ್ಮ್ಯಾಟಿಗೆ ಯಾವ ಥರ ಚೇಂಜ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಡಿಫ್ರೆನ್ಷಿಯೇಷನ್ ಏನು, -2x ಇಲ್ಲಿ ಬರೀ ಎಕ್ಸ್ ಇದೆ ತಾನೆ, ಹಾಗಾದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ -2 ಮತ್ತು ಇದನ್ನ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ -2 -2x dx by ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಸಿ ಹೌದಾ. ಇದು ನೋಡಿ ರೂಟ್ ಒಳಗಿರೋ ಡಿಫ್ರೆನ್ಸ್ ಏನಿದೆ ತಾನೆ, ಆ ಥರ ಇತ್ತು ಅಂದರೆ ಇದ್ರದ್ದು ಇಂಟಿಗ್ರೇಷನ್ ಏನು ಗೊತ್ತಿರೋದು, ಅದು ಇಂಟಿಗ್ರೇಷನ್ ಏನು ಗೊತ್ತಿರೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದ್ರೆ 2 ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತಿದ್ವಿ. ಹಾಗಾದ್ರೆ ಇದ್ರದ್ದು ಇಂಟಿಗ್ರೇಷನ್ 2 ಬರೀಬೋದಲ್ಲ. ಹಾಗಾದ್ರೆ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಬೈ -2 ಇಂಟು 2√1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಸಿ. 2 ಕ್ಯಾನ್ಸಲ್ ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಸಿ ಇರುತ್ತೆ ಅಷ್ಟೇ ಹೌದಾ. ಆಯ್ತಲ್ಲ, ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ ನೋಡಿ. ಇಲ್ಲಿ ಇಂಟಿಗ್ರೇಷನ್ ಬೈ ಯೂಸಿಂಗ್ ಬೈ ಪಾರ್ಟ್ಸ್ ಮಾಡ್ತಾ ಇದ್ದೀವಿ, ಅದು ಕರೆಕ್ಟಾಗಿ ಗೊತ್ತಿರಬೇಕು. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು, ಅದನ್ನು ಯೂಸ್ ಮಾಡ್ತಾ ಇದ್ವಿ ಹೌದಾ. ಆಯ್ತಲ್ಲ ಇದು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 11 ಈಸಿನಾ. x power 5 into dy by dx, x power 5 into dy by dx plus y power 5 equal to 0. ನೋಡಿ m dy plus n dx ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡಬೇಕಲ್ಲ. ಡಿನಾಮಿನೇಟರ್ dx ಇದೆ, ಅದಕ್ಕೆ ಈಸಿ ಆಗಲಿ ಅಂತೇಳಿ ಮಲ್ಟಿಪ್ಲೈ ಬೈ ಡಿ ಎಕ್ಸ್ ಮಾಡ್ತೀನಿ. ಹಾಗಾದ್ರೆ ಡಿ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಪವರ್ 5 ಇಂಟು ಡಿ ವೈ ಪ್ಲಸ್ ವೈ ಪವರ್ 5 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ನೋಡಿ ಇದು ಇನ್ನೂ ವೇರಿಯೇಬಲ್ ಸಪರೇಬಲ್ ಫಾರ್ಮಲ್ಲಿ ಇಲ್ಲ. ಡಿ ವೈ ಇತ್ತು ಅಂದರೆ ಫಂಕ್ಷನ್ ಆಫ್ ವೈ ಇರಬೇಕು, ಡಿ ಎಕ್ಸ್ ಇತ್ತು ಅಂದರೆ ಫಂಕ್ಷನ್ ಆಫ್ ಎಕ್ಸ್ ಇರಬೇಕು. ಅದಕ್ಕೆ ಇಲ್ಲಿ ಡಿವೈಡಿಂಗ್ ಬೈ ಎಕ್ಸ್ ಪವರ್ 5 ಇಂಟು ವೈ ಪವರ್ 5 ಮಾಡ್ತೀನಿ. ಎಕ್ಸ್ ಪವರ್ 5 ಗೆಟ್ ಕ್ಯಾನ್ಸಲ್, ಡಿ ವೈ ಬೈ ವೈ ಪವರ್ 5, y power 5 get cancelled, dx by x power 5 is equal to 0. or idana y power -5 dy plus x power -5 dx is equal to 0 ಬರೀಬೋದಲ್ಲ. ಈಗ ಇದು ವೇರಿಯಬಲ್ ಸಪರೇಬಲ್ ಫಾರ್ಮ್ ಇದೆ. therefore general solution of differential equation is integration of y power -5 dy plus integration of x power -5 dx is equal to constant. ನೋಡಿ ಇಂಟಿಗ್ರೇಷನ್ ಆಫ್ y power -5 ಅಂದರೆ ಏನು ಬರೀಬೋದು, y power -5 plus 1 by -5 plus 1 plus x power -5 plus 1 by
-5 + 1 ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಥವಾ y ಪವರ್ -4/-4 ಪ್ಲಸ್ x ಪವರ್ -4/-4 ಈಕ್ವಲ್ ಟು c. ಇಷ್ಟೇ ಬರಿಬೋದು. ಅದು ನೋಡಿ ಈಸಿ ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ -4 ಮಾಡಿಕೊಂಡೆ ಅಂದರೆ ಇದೇನಾಗ್ಬೋದು y ಪವರ್ -4 ಪ್ಲಸ್ x ಪವರ್ -4 ಇಸ್ ಈಕ್ವಲ್ -4c ಬರುತ್ತಲ್ಲ ಅದನ್ನು k ಅಂತ ತೊಗೊತೀವಿ. ಇಷ್ಟು ಬಾತ್ ಅಷ್ಟೇ ಆಯ್ತಲ್ಲ. ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಿಲ್ಲಿ. ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ 12th one. y log y dx minus y log y dx minus x dy equal to 0. ಬಟ್ ಇದನ್ನೇ ಈಸಿ ಇದೆ. ಡಿ ಎಕ್ಸ್ ಅಂತ ಫಂಕ್ಷನ್ ಆಫ್ ಎಕ್ಸ್ ಇರಬೇಕಿತ್ತು, ಡಿ ವೈ ಅಂದರೆ ಫಂಕ್ಷನ್ ಆಫ್ ವೈ ಇರಬೇಕಿತ್ತು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಮಾಡ್ತೀನಿ, ಡಿವೈಡಿಂಗ್ ಬೈ ವೈ ಲಾಗ್ ವೈ ಇಂಟು ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ವೈ ಲಾಗ್ ವೈ ಲಾಗ್ ವೈ ಕ್ಯಾನ್ಸಲ್ ಆಗ್ಬಿಟ್ಟು ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಡಿ ವೈ ಬೈ ವೈ ಲಾಗ್ ವೈ ಇಸ್ ಈಕ್ವಲ್ ಟು ಸಿ. ಹೌದಾ? ನೋಡಿ, ವೇರಿಯಬಲ್ ಸಪರೇಬಲ್ ಫಾರ್ಮಲ್ ಇದೆ. therefore general solution of differential equation is integration of dx by x minus integration of dy by y log y equal to c. So integration of dx by x ಅಂದರೆ ಈಸಿಯಾಗಿ ಬರೀಬೋದು, log mod x minus. ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ ನೋಡಿ, ಆ್ಯಕ್ಚುಲಿ ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ ಅಂತ ಗೊತ್ತಾಗಬೇಕಿದು. ಇದು ನಮಗೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಥವಾ ಎಫ್ ಡ್ಯಾಶ್ ಆಫ್ ವೈ ಬೈ ಎಫ್ ಆಫ್ ವೈ ಡಿ ವೈ ಫಾರ್ಮ್ಯಾಟಲ್ಲಿದೆ ನೋಡಿ. ಯಾಕೆ ಅಂದರೆ ಲಾಗ್ ವೈದ ಡಿಫ್ರೆನ್ಷಿಯೇಷನ್ ಏನು ಗೊತ್ತಿರೋದು 1/y ಇಲ್ಲಿದೆ ತಾನೆ. ಹಾಗಾದ್ರೆ ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಫ್ ಮಾಡ್ಲಸ್ ಆಫ್ ಲಾಗ್ ವೈ ಇಸ್ ಈಕ್ವಲ್ ಟು ಸಿ. ಇಷ್ಟು ಬರೀಬೋದು. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನೋಡಿ. log m minus log n ಫಾರ್ಮೆಟ್ ಅಲ್ಲ. therefore log of modulus of x by log y is equal to c. ಅಥವಾ ಇಲ್ಲಿ ಏನಿಲ್ಲ ಅಂದರೆ ಬೇಸ್ ಇ ಇರ್ತದೆ, ಈ ಕಡೆ ತೊಗೊಂಡ್ವಿ ಅಂದ್ರೆ modulus of x by log y is equal to e power c. ಅಥವಾ ಇದನ್ನ x by log y is equal to constant ಅಥವಾ x is equal to constant into log y ಬರೀಬೋದು. ಹೌದಾ? ಆಯ್ತಲ್ಲ ನೋಡಿ ಹೇಗೆ ಮಾಡ್ಕೊತಿದ್ವಿ ಅಂತೇಳಿ. ಇದ್ರದ್ದು ಇಂಟಿಗ್ರೇಷನ್ ಗೊತ್ತಾಗಬೇಕಷ್ಟೇ ನಮಗೆ. ಅಲ್ಲಿ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟಲ್ಲಿ ಇತ್ತು ಅಂದ್ರೆ ಲಾಗ್ ಆಫ್ ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ. ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 13. e power x into tan y dx e power x into tan y dx plus 1 minus e power x into 1 minus e power x into secant square y dy equal to 0. secant square y dy is equal to 0. ಡೈರೆಕ್ಟಾಗಿ ಇದು ವೇರಿಯಬಲ್ ಸಪರಬಲ್ ಫಾರ್ಮಲ್ಲಿಲ್ಲ, ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಡಿ ಎಕ್ಸ್ ಕೋಎಫಿಷಿಯಂಟ್ ಬರೀ ಎಕ್ಸ್ ಇರ್ಬೇಕು ತಾನೆ, ಅದು ಟ್ಯಾನ್ ವೈ ಇದೆ, ಅದಕ್ಕೆ ಡಿವೈಡಿಂಗ್ ಬೈ ಟ್ಯಾನ್ ವೈ ಮತ್ತು 1 ಮೈನಸ್ ಇ ಪವರ್ ಎಕ್ಸ್ ಮಾಡಿಕೊಂಡೆ ಅಂದರೆ ಏನು ಬರುತ್ತೆ, ಇ ಪವರ್ ಎಕ್ಸ್ ಬೈ 1 ಮೈನಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸೀಕೆಂಡ್ ಸ್ಕ್ವೇರ್ ವೈ ಬೈ ಟ್ಯಾನ್ ವೈ ಡಿ ವೈ ಈಕ್ವಲ್ ಟು 0. ಈ ವೇರಿಯಬಲ್ ಸಪರಬಲ್ ಫಾರ್ಮ್ ಬಂತಲ್ಲ. therefore general solution of differential equation is integration of e power x by 1 minus e power x dx plus integration of secant square y by tan y dy equal to c. ಹೌದಾ? ಬಟ್ ಆ್ಯಕ್ಚುಲಿ ಇದು ಎರಡೂ ಇದೇ ಫಾರ್ಮೆಟಲ್ಲಿದೆ, ಅದೇ ಸ್ವಲ್ಪ ಚೇಂಜ್ ಮಾಡಬೇಕು. 1 ಮೈನಸ್ ಇ ಪವರ್ ಎಕ್ಸಿನ ಡಿಫ್ರೆನ್ಷನ್ನು ಮೈನಸ್ ಇ ಪವರ್ ಎಕ್ಸ್, ಅದಕ್ಕೆಲ್ಲ ಮೈನಸ್ ಇಲ್ಲ ಇಲ್ಲಿ, ಅದಕ್ಕಿಂತ ಮೈನಸ್
ಮೈನಸ್ ಇ ಪವರ್ ಎಕ್ಸ್ ಬೈ 1 ಮೈನಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇದರದಂತೂ ಲಾಗ್ ಮಾಡ್ ಟ್ಯಾನ್ ವೈ ಈಕ್ವಲ್ ಟು ಸಿ. ಹೌದಾ? ಇದು ಮೈನಸ್ ಲಾಗ್ ಮಾಡ್ 1 ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ಲಾಗ್ ಮಾಡ್ ಟ್ಯಾನ್ ವೈ ಈಕ್ವಲ್ ಟು ಸಿ. ಇಷ್ಟು ಬರೋದು ಸಾಕು, ಅಥವಾ ಇದು ಇನ್ನೂ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ನೋಡಿ ಇನ್ನೂ ಮಾಡ್ಕೊಂಡ್ವಿ ಅಂದರೆ ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮೆಟಲ್ಲಿ ಇದೆ ಅಲ್ಲ, ಲಾಗ್ ಎಮ್ ಬೈ ಎನ್ ಬರಿಬೋದು ಈಕ್ವಲ್ ಟು ಸಿ. ಇಲ್ಲೇನಿಲ್ಲ ಅಂದರೆ ಬೇಸ್ ಇ ಇರ್ತದೆ. ಹಾಗಾದ್ರೆ ಇದು ಟ್ಯಾನ್ ವೈ ಬೈ 1 ಮೈನಸ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಸಿ, ಅಥವಾ ಇದನ್ನು ಟ್ಯಾನ್ ವೈ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು 1 ಮೈನಸ್ ಇ ಪವರ್ ಎಕ್ಸ್ ಬರಿಬೋದು. ಹೌದಾ? ರಿಶ್ವಾತ್ ಆನ್ಸರು. ನೋಡಿ ಇಲ್ಲಿ ತನಕನೇ ಸಿಂಪ್ಲಿಫೈ ಮಾಡ್ಕೋಬೇಕಂತೇನಿಲ್ಲ, ಈ ಥರ ಬರೆದೂ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರೆ, ಈ ಥರನೂ ಬರಿಬೋದು. ಆಯ್ತಲ್ಲ? ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜಾಸ್ತಿ ಈ ಫಾರ್ಮೆಟಲ್ಲಿ ಇರುತ್ತೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ಅದು ನೋಡಿ, ಈಗ ಜನರಲ್ ಸೊಲ್ಯೂಷನ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತೇಳಿ ಈ ಕ್ಲಾಸಲ್ಲಿ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೇಮ್ ಐಡಿಯಾ ಯೂಸ್ ಮಾಡೋವಂಥ ಪ್ರಾಬ್ಲಮ್ಸೇ ಮಾಡ್ತೀವಿ, ಆದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಬರುತ್ತೆ. ಆಯ್ತಲ್ಲ? ಹಾಗೆ ಸ್ವಲ್ಪ ಇಂಟಿಗ್ರೇಷನ್ ಪ್ರಾಕ್ಟೀಸ್ ಇರಬೇಕು, ಯಾಕಂದರೆ ಈ ನೆಕ್ಸ್ಟ್ ಎಲ್ಲ ಇರೋದು ಕಂಪ್ಲೀಟ್ ಇಂಟಿಗ್ರೇಷನಲ್ಲೇ. ಹೌದಾ? ಹಾಗೆ ಇಂಟಿಗ್ರೇಷನ್ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂದರೆ ಪ್ರಾಬ್ಲಮ್ಸ್ ಈಸಿ ಆಗ್ತಾ ಬರುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.